ಇವತ್ತು ಹೇಳ್ತಿರೋ ಕತೆ ಹೆಸರು ರಾಮಕೃಷ್ಣನ ಬೆಕ್ಕು. ರಾಮಕೃಷ್ಣನ ಬೆಕ್ಕು ಎಷ್ಟು ಚೆನ್ನಾಗಿದೆ ಅಂತೀರಾ? ಕೇಳಿ ನೋಡಿ. ಇದು ಕತೆ ರಾಮಕೃಷ್ಣನ ಬೆಕ್ಕು. ಈಗಾಗಲೇ ತೆನಾಲಿ ರಾಮಕೃಷ್ಣಂದು ತುಂಬ ಒಂದು ಸ್ವಾರಸ್ಯಕರವಾದ ಕಥೆ ಕೇಳಿದ್ದೀರ. ನಿಮಗೆ ಗೊತ್ತಿರೋ ಹಾಗೆ ತೆನಾಲಿ ರಾಮಕೃಷ್ಣ ತುಂಬ ಬುದ್ಧಿವಂತ, ಅಸಾಧ್ಯ ಚಾಣಾಕ್ಷ. ಎಂಥ ಬಿಗಿಯಾದ ಸನ್ನಿವೇಶದಲ್ಲೂ ತನ್ನ ಹಾಸ್ಯ ಪ್ರಜ್ಞೆಯಿಂದ ಶ್ರೀಕೃಷ್ಣದೇವರಾಯ ಹಾಗೂ ಸಭಾಸದರಲ್ಲಿ ನಗೆಯುಕ್ಸಿ ವಾತಾವರಣ ತಿಳಿಗೊಳಿಸಿಬಿಡ್ತಿದ್ದ. ಇನ್ನು ರಾಜ್ಯದ ಮರ್ಯಾದೆ ಕಾಪಾಡುವ ಸಂದರ್ಭ ಬಂದಾಗಲೆಲ್ಲ ಉಳಿದವರ ಶಕ್ತಿ, ಪಾಂಡಿತ್ಯ, ಮೇಧಾವಿತನವನ್ನು ಮೀರಿ ಕೇವಲ ತನ್ನ ಸಮಯ ಪ್ರಜ್ಞೆ ಹಾಗೂ ಯುಕ್ತಿಯಿಂದ ಸಾಮ್ರಾಜ್ಯದ ಮರ್ಯಾದೆಯನ್ನು ಕಾಪಾಡಿ ಗೌರವ ಹೆಚ್ಚಿಸ್ತಿದ್ದ. ಇಂಥ ಒಂದೆರಡು ಪ್ರಸಂಗಗಳನ್ನು ನಾವು ನೋಡಿದ್ದೀವಿ. ಇದರಿಂದಾಗಿ ರಾಜ ಕೃಷ್ಣದೇವರಾಯನಿಗೆ ತೆನಾಲಿ ರಾಮಕೃಷ್ಣನ ಮೇಲೆ ಎಲ್ಲಿಲ್ಲದ ಅಭಿಮಾನ, ಪ್ರೀತಿ. ಇದು ಉಳಿದವರ ತುಸು ಅಸಮಾಧಾನ ಹಾಗೂ ಒಂದಿಷ್ಟು ಮತ್ಸರಕ್ಕೆ ಕಾರಣವಾಗ್ತಿತ್ತು. ಸಹಜ ತಾನೆ. ಆಸ್ಥಾನದ ಉಳಿದ ವಿದ್ವಾಂಸರು ಹಾಗೂ ಸಭಾಸದರಿಗೆ ತೆನಾಲಿ ರಾಮಕೃಷ್ಣನ ಮೇಲಿರುವ ಹೊಟ್ಟೆಯುರಿ ಕೃಷ್ಣದೇವರಾಯನಿಗೂ ತಿಳಿದಿತ್ತು. ಸರಿ, ತೆನಾಲಿ ರಾಮನ ಬುದ್ಧಿಮತ್ತೆ, ಲೋಕವ್ಯವಹಾರ ಜ್ಞಾನ ಹಾಗೂ ಹಾಸ್ಯ ಪ್ರವೃತ್ತಿ ಉಳಿದವರಿಗಿಂತ ಅದೆಷ್ಟು ಹೆಚ್ಚಿನದು ಅಂತ ಎಲ್ರಿಗೂ ತೋರಿಸ್ತೀನಿ ಅಂತ ಮನಸ್ಸಿನಲ್ಲೇ ನಿಶ್ಚಯಿಸಿದ ಒಂದ್ಸತಿ ಕೃಷ್ಣದೇವರಾಯ. ಒಂದು ದಿನ ಕೃಷ್ಣದೇವರಾಯ ಒಡ್ಡೋಲಗಕ್ಕೆ ಬಂದಾಗ ಆಸ್ಥಾನ ವಿದ್ವಾಂಸರು, ಸಭಾಸರಿಂದ ತುಂಬಿ ತುಳುಕ್ತಿತ್ತು. ಇದೇ ಸರಿಯಾದ ಸಮಯ ಅಂತ ಅನಿಸಿ ಕೃಷ್ಣದೇವರಾಯ ನೆರೆದ ಆಸ್ಥಾನಿಕರನ್ನು ಉದ್ದೇಶಿಸಿ ಹೀಗೆ ಹೇಳಿದ: ಪಂಡಿತರೇ, ವಿದ್ವಾಂಸರೇ, ಸಭಿಕರೇ, ಇಲ್ಲಿ ಕೇಳಿ. ಈ ದಿನ ನಿಮಗೆಲ್ಲರಿಗೂ ಒಂದು ಪರೀಕ್ಷೆಯನ್ನು ಒಡ್ಡುತ್ತಿದ್ದೇನೆ. ಯಾರು ಅದರಲ್ಲಿ ವಿಜಯಶಾಲಿಗಳಾಗುವರೋ ಅವರನ್ನು ಅಪಾರವಾದ ಧನ ಕನಕಗಳಿಂದ ಸನ್ಮಾನಿಸಲಾಗುವುದು ಅಂತ ಹೇಳಿದ. ಸ್ಪರ್ಧೆ ಹಾಗೂ ಬಹುಮಾನದ ವಿಷಯ ಕೇಳಿ ಇಡೀ ಆಸ್ಥಾನವೇ ನೆಟ್ಟಗಾಯಿತು. ಹೇಳಿ ಮಹಾಪ್ರಭು, ಅದೆಂಥ ಸ್ಪರ್ಧೆ ಇದ್ರೂ ನಾವು ನಿಮ್ಮ ಆಜ್ಞೆಯಂತೆಯೇ ಅದರಲ್ಲಿ ಸ್ಪರ್ಧಿಸ್ತೇವೆ, ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತೀವಿ ಎಂದರು ಸಭಿಕರು. ಸರಿ, ಹಾಗಾದರೆ ನಾವು ಈ ದಿನ ನಿಮಗೆಲ್ರಿಗೂ ಒಂದೊಂದು ಬೆಕ್ಕು ಕೊಡ್ತೇವೆ. ಎಲ್ಲರೂ ತಮಗೆ ದೊರೆತ ಬೆಕ್ಕನ್ನು ಶ್ರದ್ಧೆ, ಆಸಕ್ತಿಗಳಿಂದ ಕಾಪಾಡಬೇಕು, ಪೋಷಿಸಬೇಕು, ಸಾಕಬೇಕು. 4 ತಿಂಗಳ ಕಾಲ ನೀವು ನಿಮ್ಮ ಬೆಕ್ಕನ್ನು ಅತ್ಯಂತ ಜತನದಿಂದ ಪಾಲನೆ ಮಾಡಬೇಕು. 4 ತಿಂಗಳ ನಂತರ ಎಲ್ಲರೂ ತಮ್ಮ ತಮ್ಮ ಬೆಕ್ಕನ್ನು ತೆಗೆದುಕೊಂಡು ಆಸ್ಥಾನಕ್ಕೆ ಬರಬೇಕು. ಯಾರು ಸಾಕಿದ ಬೆಕ್ಕು ಅತ್ಯಂತ ಹೆಚ್ಚಿಗೆ ದಷ್ಟಪುಷ್ಟ ಆಗಿ ಆರೋಗ್ಯವಾಗಿ ಬೆಳೆದಿರುತ್ತೋ ಅವರು ಸ್ಪರ್ಧೆಯಲ್ಲಿ ಜಯಶಾಲಿಗಳಾಗ್ತಾರೆ. ಅವರನ್ನು ನಾನು ಯಥೇಚ್ಛವಾಗಿ ಧನ ಕನಕಗಳಿಂದ ಸನ್ಮಾನಿಸುತ್ತೇನೆ ಅಂತ ಹೇಳಿದ ಕೃಷ್ಣದೇವರಾಯ. ಸಭಿಕರಿಗೆ, ವಿದ್ವಾಂಸರಿಗೆ ಇದೆಂಥ ವಿಚಿತ್ರ ಸ್ಪರ್ಧೆ ಅಂತ ಅನ್ನಿಸಿದ್ರು. ಎಲ್ಲರಿಗಿಂತ ಚೆನ್ನಾಗಿ ಸಾಕಿದರೆ ಹೇರಳ ಬಹುಮಾನ ಸಿಗುತ್ತಲ್ವಾ ಅನ್ನೋ ಆಸೆಯಿಂದ ಎಲ್ಲರೂ ಒಪ್ಪಿಕೊಂಡ್ರು. ಶ್ರೀಕೃಷ್ಣದೇವರಾಯ ಮತ್ತೆ ಹೇಳಿದ: ಆದರೆ ಬೆಕ್ಕನ್ನು ಸಾಕುವ ಖರ್ಚಿನ ಹೊಣೆಯ ಬಗ್ಗೆ ಯಾರೂ ಯೋಚಿಸಬೇಕಾಗಿಲ್ಲ. ಬೆಕ್ಕಿನ ಜೊತೆಗೆ ನೀವು ಪ್ರತಿಯೊಬ್ಬರಿಗೂ ಚೆನ್ನಾಗಿ ಹಾಲು ಕರೆಯುವ ಒಂದು ಹಸು ಹಾಗೂ ಹಸುವಿನ ಮೇವಿಗೆ ಬೇಕಾದಷ್ಟು ಹುಲ್ಲು ಹಿಂಡಿಯನ್ನು ನಾವೇ ಪೂರೈಸುತ್ತೇವೆ. ಆ ಹಸುವಿನ ಹಾಲು, ಮೊಸರು, ಬೆಣ್ಣೆಗಳಿಂದ ನೀವು ಮಾತ್ರ ಬೆಕ್ಕನ್ನು ಚೆನ್ನಾಗಿ ಆರೈಕೆ ಮಾಡಿ ದಷ್ಟಪುಷ್ಟವಾಗುವಂತೆ ಬೆಳೆಸಬೇಕು ಅಂತ ಹೇಳಿದ. ಸಭಿಕರ ಆನಂದಕ್ಕೆ ಪಾರವೇ ಇರಲಿಲ್ಲ. ಕಾಸು ಖರ್ಚು ಮಾಡದೆ ಬೆಕ್ಕನ್ನು ಚೆನ್ನಾಗಿ ಸಾಕಿ ಹೇರಳವಾಗಿ ಬಹುಮಾನ ಪಡೆಯುವ ಅವಕಾಶ ಸಿಕ್ಕಿದ್ದಕ್ಕೆ ಹಿರಿ ಹಿಗ್ಬಿಟ್ರು. ಸರಿ, ಆ ದಿನವೇ ಸಂಜೆ ಹೊತ್ತಿಗೆ ಪ್ರತಿಯೊಬ್ಬರ ಮನೆಗೂ ಒಂದು ಬೆಕ್ಕು, ಸಮೃದ್ಧಿಯಾಗಿ ಹಾಲು ಕರೆಯುವ ಒಂದು ಹಸು ಮತ್ತು ಅದರ ಕರುವನ್ನು ಕೃಷ್ಣದೇವರಾಯ ಕಳಿಸಿದ. 4 ತಿಂಗಳ ಕಾಲ ಪ್ರತಿದಿನ ಹಸು, ಕರುವಿನ ಮೇವಿಗೆ ಬೇಕಾದ ಹುಲ್ಲು, ಹಿಂಡಿ ಇತ್ಯಾದಿಗಳನ್ನು ಪ್ರತಿಯೊಬ್ಬರ ಮನೆಗೂ ತಲುಪಿಸುವ ವ್ಯವಸ್ಥೆಯನ್ನೂ ಮಾಡಿದ. ಈಗ ಎಲ್ಲರ ಗಮನ ಬೆಕ್ಕನ್ನು ಸಾಕೋದ್ರ ಕಡೆಗೆ ಹೋಗ್ಬಿಟ್ಟಿತ್ತು. ಕರೆದ ನೊರೆ ಹಾಲನ್ನ ಬೆಕ್ಕಿಗೆ ಅಕ್ಕರೆಯಿಂದ ಕುಡಿಸ್ತಾ ಇದ್ರು. ಉಳಿದ ಹಾಲನ್ನ ಕಾಯಿಸಿ ಗಟ್ಟಿ ಮೊಸರು ಮಾಡಿ ತಿನ್ನಿಸ್ತಿದ್ರು. ಅಷ್ಟೇ ಅಲ್ಲ, ಬೆಣ್ಣೆನೂ ತೆಗೆದು ತಿನ್ನಿಸ್ತಾ ಇದ್ರು. ಹೀಗೆ ಬೆಕ್ಕುಗಳಿಗೆ ರಾಜೋಪಚಾರವೋ ರಾಜೋಪಚಾರ.
ಪ್ರತಿಯೊಬ್ಬರ ಮನೆಯ ಬೆಕ್ಕು ಸಮೃದ್ಧಿಯಾಗಿ ಹಾಲು ಮೊಸರು ಕುಡಿದು ಮುದ್ದೆ ಮುದ್ದೆ ಬೆಣ್ಣೆ ತಿಂದು ತಿಂದು ಕೊಬ್ಬಿ ಚೆನ್ನಾಗಿ ಊದ್ಕೊಳ್ಳೋಕೆ ಶುರುವಾದವು. 4 ತಿಂಗಳ ಗಡುವು ತೀರಿದೊಡನೆಯೇ ಪ್ರತಿಯೊಬ್ಬರೂ ತಮ್ಮ ತಮ್ಮ ಬೆಕ್ಕಿನೊಡನೆ ರಾಜಸ್ಥಾನಕ್ಕೆ ಬರಬೇಕೆಂದು ಆದೇಶ ಹೊರಡಿಸಿದ ಕೃಷ್ಣದೇವರಾಯ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಬೆಕ್ಕುಗಳನ್ನು ಹೆಮ್ಮೆಯಿಂದ ಕಂಕುಳಿನಲ್ಲಿಟ್ಟುಕೊಂಡು ರಾಜಸಭೆಗೆ ಬಂದರು. ಇವು ನಿಜವಾಗಿಯೂ ಬೆಕ್ಕುಗಳೇ ಹೌದಾ ಎಂಬ ಅನುಮಾನ ಹುಟ್ಟುವಂತೆ ಅಳತ ಮೀರಿ ಊದಿಕೊಂಡು ಕೊಬ್ಬಿದ ಹುಲಿಮರಿಗಳಂತೆ ಕಾಣುತ್ತಿದ್ದ 100 ಬೆಕ್ಕುಗಳ ಗಡುಸು ಕಂಡದ ಮೇಯಾ 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 ಕೂಗಿನಿಂದ ರಾಜಸಭೆ ತುಂಬಿ ಹೋಯಿತು. ಕೃಷ್ಣದೇವರಾಯ ಒಬ್ಬೊಬ್ಬರನ್ನೇ ಹತ್ತಿರ ಕರೆದು ಅವರು ಸಾಕಿದ ಬೆಕ್ಕುಗಳನ್ನು ಪರೀಕ್ಷಿಸಿ ನೋಡ್ದ. ಒಬ್ಬರಿಗಿಂತ ಒಬ್ಬರ ಬೆಕ್ಕು ದಷ್ಟಪುಷ್ಟವಾಗಿ ಬೆಳೆದಿದ್ವು. ಯಾರ ಬೆಕ್ಕನ್ನೂ ತೆಗೆದು ಹಾಕುವಂತಿರಲಿಲ್ಲ. ನಮ್ಮ ಆಜ್ಞೆಯನ್ನು ಪ್ರತಿಯೊಬ್ಬರೂ ಬಹಳ ವಿಧೇಯತೆಯಿಂದ ಪಾಲಿಸಿದ್ದೀರಿ. ಪೈಪೋಟಿಯಲ್ಲಿ ನಿಮ್ಮ ಬೆಕ್ಕನ್ನು ಸಾಕಿದ್ದೀರಿ. ನಿಮ್ಮ ಶ್ರದ್ಧೆ, ಆಸಕ್ತಿ, ಉತ್ಸಾಹ ಮೆಚ್ಚುವಂತಹುದು. ನೀವು ಪ್ರತಿಯೊಬ್ಬರೂ ಬಹುಮಾನಕ್ಕೆ ಅರ್ಹರೇ ಹೌದು. ಆದರೆ ಸ್ಪರ್ಧೆ ಎಂದ ಮೇಲೆ ಎಲ್ಲರೂ ಗೆಲ್ಲಲು ಸಾಧ್ಯವಿಲ್ಲವಲ್ಲ. ನೀವು ಸಾಕಿರುವ ಬೆಕ್ಕುಗಳನ್ನೆಲ್ಲ ಕೂಲಂಕುಷವಾಗಿ ಪರೀಕ್ಷಿಸಿ ಎಲ್ಲರಿಗಿಂತ ಅತ್ಯುತ್ತಮವಾಗಿ ಸಾಕಿರುವವರನ್ನು ನಾವು ಹಿಂದೆಯೇ ತಿಳಿಸಿರುವಂತೆ ಬಹುಮಾನಿಸಿ ಸನ್ಮಾನಿಸುತ್ತೇವೆ ಎಂದು ಹೇಳಿದ ಕೃಷ್ಣದೇವರಾಯ. ಅಷ್ಟೇ ಅಲ್ಲ, ಸುತ್ತಮುತ್ತ ಯಾರನ್ನೋ ಹುಡುಕುವಂತೆ ನೋಡುವುದಕ್ಕೆ ಶುರು ಮಾಡ್ದ. ಯಾರನ್ನು ಹುಡುಕುತ್ತಿದ್ದೀರಿ ಮಹಾಪ್ರಭು ತಾವು ಎಂದು ಒಬ್ಬ ವಿದ್ವಾಂಸರು ಕೇಳಿದರು. ತೆನಾಲಿ ರಾಮಕೃಷ್ಣ ಅವರನ್ನು. ತೆನಾಲಿ ರಾಮಕೃಷ್ಣ ಇನ್ನೂ ಬಂದೇ ಇಲ್ಲವಲ್ಲ, ಅವರೂ ಇವತ್ತು ತಮ್ಮ ಬೆಕ್ಕನ್ನು ತೆರಬೇಕಾಗಿತ್ತು ಎಂದ ಕೃಷ್ಣದೇವರಾಯ. ನಿಮ್ಮ ಆಜ್ಞೆಯನ್ನು ತೆನಾಲಿ ರಾಮಕೃಷ್ಣ ನಮ್ಮಷ್ಟು ವಿಧೇಯತೆ, ಶ್ರದ್ಧೆ, ಭಯ, ಭಕ್ತಿಗಳಿಂದ ಪಾಲಿಸುವುದಿಲ್ಲ ಮಹಾಪ್ರಭು, ಇದು ಖಂಡಿತವಾಗಿಯೂ ಸತ್ಯ ಎಂದು ಒಬ್ಬ ವಿದ್ವಾಂಸ ಖಚಿತವಾಗಿ ನುಡಿದ. ಹೌದು 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 ಹೌದೇ ಹೌದು ಎಂದು ಉಳಿದವರು ದನಿಗೂಡಿಸಿದರು. ಕೃಷ್ಣದೇವರಾಯನು ತೆನಾಲಿ ರಾಮಕೃಷ್ಣನ ಬೆಕ್ಕನ್ನು ನೋಡಿಯೇ ನೋಡಿದ. ಏಕೆ ರಾಮಕೃಷ್ಣರೇ, ನಿಮ್ಮ ಬೆಕ್ಕು ಹೀಗೆ ಒಣಗಿ ಮೂಳೆ ಚಕ್ಕಳ ಬಿಟ್ಟುಕೊಂಡಿದೆ? ಇವರೆಲ್ಲರಿಗೆ ಕೊಟ್ಟಂತೆ ನಿಮಗೂ ದಂಡಿಯಾಗಿ ಹಾಲು ಕರೆಯುವ ಹಸುವನ್ನು ಕೊಟ್ಟಿದ್ದೆವಲ್ಲವೇ? ಬೆಕ್ಕಿಗೆ ಒಂದೇ ಒಂದು ಚಮಚ ಹಾಲನ್ನು ನೀವು ಕುಡಿಸಿದಂತೆ ಕಾಣುವುದಿಲ್ಲ. ನಮ್ಮ ಆದೇಶವನ್ನು ಪಾಲಿಸುವುದಕ್ಕೆ ನಿಮಗಿಷ್ಟು ಉಪೇಕ್ಷೆಯೇ, ಅನಾದರವೇ? ಏಕೆ ನಿಮ್ಮ ಬೆಕ್ಕು ಹೀಗಿದೆ ಎಂದು ಕೇಳಿದ ಕೃಷ್ಣದೇವರಾಯ. ತೆನಾಲಿ ರಾಮಕೃಷ್ಣ, ಮಹಾಪ್ರಭು, ಹಾಲನ್ನೇ ಕುಡಿಯದ ಬೆಕ್ಕನ್ನು, ಹಾಲು ಕಂಡ ತಕ್ಷಣ ಹೆದರಿ ಕಿರಿಚಿಕೊಂಡು ಓಡಿ ಹೋಗುವ ಬೆಕ್ಕನ್ನು ನನಗೆ ಕೊಟ್ಟು ನೀನು ಬೇರೆಯವರಂತೆ ಸಾಕಬೇಕು ಎಂದರೆ ನಾನು ಹೇಗೆ ಸಾಕಲಿ ಮಹಾಪ್ರಭು, ನಾನು ಹೇಗೆ ಸಾಕಲಿ ಹಾಲು ಕುಡಿಯದ ಬೆಕ್ಕನ್ನು ಎಂದು ಅಳುಮೋರೆ ಮಾಡಿಕೊಂಡ. ಏನು, ನಿಮ್ಮ ಬೆಕ್ಕು ಹಾಲನ್ನು ಕುಡಿಯುವುದಿಲ್ಲವೇ? ಹಾಲನ್ನು ಕಂಡ ಕೂಡಲೇ ಹೆದರಿ ಓಡಿ ಹೋಗುತ್ತದೆಯೇ? ಸುಳ್ಳು, ಶುದ್ಧ ಸುಳ್ಳು ಎಂದು ಕೃಷ್ಣದೇವರಾಯ ಅಪನಂಬಿಕೆಯಿಂದ ಹೇಳಿದ. ಹಾಲನ್ನು ಕುಡಿಯದಿರುವ ಬೆಕ್ಕು ಎಂದೂ ಯಾವ ಕಾಲದಲ್ಲೂ ಯಾವ ದೇಶದಲ್ಲೂ ಹುಟ್ಟಿಲ್ಲ ಮಹಾಪ್ರಭು. ಬೆಕ್ಕನ್ನು ಸಾಕಲಾರದ ಸೋಮಾರಿತನಕ್ಕೆ ತೆನಾಲಿ ರಾಮಕೃಷ್ಣರು ಹೇಳುತ್ತಿರುವುದು ಅಪ್ಪಟ ಸುಳ್ಳು. ನೀವು ಇವರ ಮಾತನ್ನು ನಂಬಬೇಡಿ ಎಂದರು ಕೆಲವು ಸಭಾಸದರು. ನನ್ನ ಮಾತನ್ನು ಮಹಾಪ್ರಭುಗಳಾದಿಯಾಗಿ ಯಾರೂ ನಂಬುವುದಿಲ್ಲ ಅಲ್ಲವೇ? ನನ್ನ ಗ್ರಹಚಾರವೇ ಕೆಟ್ಟದ್ದು. ಅದಕ್ಕೆ ನನಗೆ ಹಾಲು ಕುಡಿಯದಿರುವ ಬೆಕ್ಕು ಸಿಕ್ಕಿದ್ದು. ಆಯಿತು, ನೀವೇ ಪರೀಕ್ಷಿಸಿ ನೋಡಿ ಎಂದ ತೆನಾಲಿ ರಾಮಕೃಷ್ಣ ಇನ್ನೂ ಹೆಚ್ಚಿನ ಅಳುಮೋರೆ ಮಾಡಿಕೊಂಡು. ಸರಿ, ಇದರ ಪರೀಕ್ಷೆ ಈಗಲೇ ಆಗಿಬಿಡಲಿ. ಈ ಬೆಕ್ಕಿನ ಮುಂದೆ ಒಂದು ಪಾತ್ರೆಯಲ್ಲಿ ಹಾಲನ್ನು ತಂದಿಡಿ ಎಂದು ಆಜ್ಞಾಪಿಸಿದ ಕೃಷ್ಣದೇವರಾಯ. ರಾಜನ ಆಜ್ಞೆ ಎಂದ ಮೇಲೆ ಕೇಳಬೇಕೇ? ಕೆಲವೇ ನಿಮಿಷಗಳಲ್ಲಿ ಹದವಾಗಿ ಕಾಯಿಸಿದ ಒಂದು ಪಾತ್ರೆಯ ತುಂಬ ಇದ್ದ ರುಚಿಕರವಾದ ಗಟ್ಟಿ ಹಾಲನ್ನು ತಂದು ಸಭೆಯ ಮುಂದೆ ಇಡಲಾಯಿತು. ತೆನಾಲಿ ರಾಮಕೃಷ್ಣ ತನ್ನ ಕಂಕುಳಲ್ಲಿದ್ದ ಬೆಕ್ಕನ್ನು ತೆಗೆದುಕೊಂಡು ಹೋಗಿ ಹಾಲಿನ ಪಾತ್ರೆಯ ಹತ್ತಿರ ಬಿಟ್ಟ. ಅಷ್ಟೇ, ಹಾಲನ್ನು ನೋಡಿದ್ದೇ ತಡ ಎಂದು ಕೆಟ್ಟದಾಗಿ ವಿಕಾರವಾಗಿ ಕಿರಿಚುತ್ತಾ ಕಣ್ಣು ಮಿಟುಕಿಸುವಷ್ಟರಲ್ಲಿ ತೆನಾಲಿ ರಾಮಕೃಷ್ಣನ ಬೆಕ್ಕು ಅಲ್ಲಿಂದ ಸತ್ತೆನೋ ಕೆಟ್ಟನೋ ಎನ್ನುವಂತೆ ಛಂಗನೆ ಓಡಿಬಿಟ್ಟಿತು. ರಾಜನಾದಿಯಾಗಿ ಯಾರಿಗೂ ತಮ್ಮ ಕಣ್ಣನ್ನೇ ತಾವು ನಂಬಲಾಗಲಿಲ್ಲ. ಆಗ ಬಂದ ನೋಡಿ ಅವಸರದಿಂದ ತೆನಾಲಿ ರಾಮಕೃಷ್ಣ. ಅವನ ಕಂಕುಳಲ್ಲೂ ಇತ್ತು
ಎಂದು ಅಪ್ಪಟ ಬೆಕ್ಕಿನಂತೆ ಕಿರಿಸುತ್ತಾ ಅತ್ತಿತ್ತ ಆತುರದಿಂದ ಕಣ್ಣು ಹಾಯಿಸುತ್ತಿದ್ದ ತೆನಾಲಿ ರಾಮಕೃಷ್ಣ ಸಾಕಿದ ಬೆಕ್ಕು. ತೆನಾಲಿರಾಮನ ಬೆಕ್ಕನ್ನು ನೋಡಿದವರೇ ಸಭಾಸದರೆಲ್ಲ ಗೊಳ್ಳನೆ ಜೋರಾಗಿ ನಗುಕ್ ಶುರು ಮಾಡಿದ್ರು. ಅಪಹಾಸ್ಯದ ಆ ನಗುವಿನ ಹಿಂದೆ ಆನಂದ ಸಮಾಧಾನಗಳೂ ಇದ್ದವು. ಆನಂದ ಸಮಾಧಾನಗಳು ಏಕಪ್ಪ ಅಂದರೆ, ಬೆಕ್ಕನ್ನು ಈ ರೀತಿ ಸಾಕಿರುವ ತೆನಾಲಿ ರಾಮಕೃಷ್ಣನಿಗೆ ಖಂಡಿತ ಬಹುಮಾನ ದೊರೆಯುವುದಿಲ್ಲ, ಮತ್ತು ಆ ಬಹುಮಾನ ನಮ್ಮಲ್ಲೇ ಒಬ್ಬರಿಗೆ ದೊರೆಯುವುದು ಖಂಡಿತ ಎಂಬ ತೃಪ್ತಿಯಿಂದ. ತೆನಾಲಿ ರಾಮಕೃಷ್ಣ ಹೇಳಿದ್ದು ಅಪ್ಪಟ ಸತ್ಯ. ಅವನ ಬೆಕ್ಕು ಹಾಲನ್ನು ಕಂಡ ತಕ್ಷಣ ಜೀವ ಭಯದಿಂದ ಕಿರಿಸುತ್ತಾ ಓಡಿ ಹೋಗುತ್ತದೆ. ಆದರೆ ಅದರ ಕಾರಣವಾದರೂ ಏನು? ತೆನಾಲಿ ರಾಮಕೃಷ್ಣನನ್ನು ಚೆನ್ನಾಗಿ ಬಲ್ಲ ರಾಜ ಕೃಷ್ಣದೇವರಾಯ ಹುಸಿನಗುತ್ತಾ ಕೇಳಿದ. ತೆನಾಲಿ ರಾಮಕೃಷ್ಣರೇ, ನೀವು ಮಹಾ ಚಾಣಾಕ್ಷರೆಂದು ನಾನು ಬಲ್ಲೆ. ಬೆಕ್ಕುಗಳು ಹಾಲು ಕುಡಿಯದೇ ಇರಲು ಸಾಧ್ಯವೇ ಇಲ್ಲ, ಏಕೆಂದರೆ ಹಾಲು ಬೆಕ್ಕುಗಳ ಸಹಜ ಆಹಾರಗಳಲ್ಲಿ ಒಂದು. ಆದರೆ ನೀವು ನಿಮ್ಮ ಬೆಕ್ಕು ಹಾಲು ಕುಡಿಯದಂತೆ, ಹಾಲನ್ನು ಕಂಡ ತಕ್ಷಣ ಹೆದರಿ ಓಡಿ ಹೋಗುವಂತೆ ನೀವೇನೋ ಮಾಡಿದ್ದೀರಾ. ಏನು ಮಾಡಿದ್ದೀರಾ? ನಿಜ ಹೇಳಿ, ಏನು ಮಾಡಿದ್ದೀರಿ ಎಂದು ಕೇಳಿದ. ಆಗ ತೆನಾಲಿ ರಾಮಕೃಷ್ಣ ಮೆಲ್ಲಗೆ ನಗುತ್ತಾ, ಬಹಳ ಸುಲಭ ಮಹಾಪ್ರಭು. ಬೆಕ್ಕನ್ನು 3 ದಿನ ಉಪವಾಸ ಹಾಕಿದೆ. ಬೆಕ್ಕಿನ ಮುಂದೆ 4ನೆಯ ದಿನ ಕುದಿಯುವ ಹಾಲನ್ನಿಟ್ಟೆ. ಹಸಿದು ಕಂಗಾಲಾಗಿದ್ದ ಬೆಕ್ಕು ಹಾಲನ್ನು ಕಂಡ ಕೂಡಲೇ ಗಬಕ್ಕನೆ ಹಾಲಿನ ಪಾತ್ರೆಗೆ ಬಾಯಿ ಹಾಕಿತು. ಹಾಕಿದ ತಕ್ಷಣ ಅದರ ಮೂತಿ ಸುಟ್ಟು ಹೋಯಿತು. ಮೋರೆ ಸುಟ್ಟುಕೊಂಡ ಬೆಕ್ಕು ಅಂದಿನಿಂದ ಹಾಲನ್ನು ಮೂಸಿ ನೋಡುವುದಿರಲಿ, ಕಂಡರೇ ಸಾಕು ಹೀಗೆ ಹೆದರಿ ಕಿರಿಸಿ ಓಡಿ ಹೋಗುತ್ತದೆ ಎಂದ. ಆದರೆ ಹಾಗೆ ಮಾಡುವ ಅವಶ್ಯಕತೆಯಾದರೂ ಏನಿತ್ತು? ಬೆಕ್ಕಿಗೆ ಬೇಕಾದಷ್ಟು ಹಾಲು ಕುಡಿಸಿ ಚೆನ್ನಾಗಿ ಸಾಕಲೆಂದೇ ಎಲ್ಲರಿಗೂ ಕೊಟ್ಟಂತೆ ನಿಮಗೂ ಕರೆಯುವ ಹಸುವನ್ನು ಕೊಟ್ಟಿರಲಿಲ್ಲವೇ ಎಂದು ಸೋಜಿಗದಿಂದ ಕೇಳಿದ ಕೃಷ್ಣದೇವರಾಯ. ಹೌದು ಮಹಾಪ್ರಭು, ಕೊಟ್ಟಿದ್ದೀರಿ ನಿಜ. ಆದರೆ ನನ್ನದೊಂದು ಪ್ರಶ್ನೆ. ಮನೆಗಳಲ್ಲಿ ಜನ ಬೆಕ್ಕನ್ನು ಏಕೆ ಸಾಕುತ್ತಾರೆ ಹೇಳಿ ಎಂದು ಕೇಳಿದ ರಾಮಕೃಷ್ಣ. ಬೆಕ್ಕನ್ನು ಸಾಕಿದರೆ ಮನೆಗಳಲ್ಲಿ ಇಲಿಗಳ ಕಾಟ ಇರುವುದಿಲ್ಲ, ಅದಕ್ಕೆ ಅಲ್ಲವೇ ಎಂದುತ್ತರಿಸಿದ ಕೃಷ್ಣದೇವರಾಯ. ಸರಿತಾನೆ? ಇಲಿಗಳ ಕಾಟದಿಂದ ತಪ್ಪಿಸಿಕೊಳ್ಳಬೇಕೆಂದು ಸಾಕುವ ಬೆಕ್ಕಿಗೆ ಹಾಲು, ಮೊಸರು, ಬೆಣ್ಣೆಯನ್ನು ದಂಡಿಯಾಗಿ ತಿನ್ನಿಸಿ ಕೊಬ್ಬಿಸಿ ಬಿಟ್ಟರೆ ಆ ಮೈ ಭಾರದ ಬೆಕ್ಕು ಓಡಾಡಲೂ ಆಗದೆ ಮನೆ ಇಲಿಗಳ ಸಾಮ್ರಾಜ್ಯವಾಗುವುದಿಲ್ಲವೇ? ಮನೆಯನ್ನು ಇಲಿಗಳ ರಾಜ್ಯ ಮಾಡಿಕೊಂಡು ಅವುಗಳ ಕಾಟ ಸಹಿಸಿಕೊಳ್ಳುತ್ತಾ ಬೆಕ್ಕನ್ನು ಇಲಿ ಹಿಡಿಯಲಾಗದಂತೆ ಕೊಬ್ಬಿಸಬೇಕೇ ಮಹಾಪ್ರಭು? ಅದು ಯಾವ ಪುರುಷಾರ್ಥಕ್ಕೆ? ನನ್ನ ಮನೆಯಲ್ಲಾಗಲಿ ತೋಟ ಹೊಲಗಳಲ್ಲಾಗಲಿ ಈಗ ಒಂದು ಇಲಿಯೂ ಸೇರಿಕೊಂಡು ಹಾವಳಿ ಮಾಡದಂತೆ ನೋಡಿಕೊಳ್ಳುತ್ತದೆ ನೀವು ಕೊಟ್ಟಿರುವ ಈ ನನ್ನ ಬೆಕ್ಕು. ಈಗ ಈ ವಿದ್ವಾಂಸರು ಸಭಾಸದರುಗಳನ್ನೆಲ್ಲ ಕೇಳಿ ಮಹಾಪ್ರಭು, ಪೈಪೋಟಿಯ ಮೇಲೆ ಹಾಲು, ಮೊಸರು, ಬೆಣ್ಣೆ ತಿನ್ನಿಸಿ ಕೊಬ್ಬಿದ ಹಂದಿಗಳಂತೆ ಬೆಳೆಸಿರುವ ಇವರ ಬೆಕ್ಕುಗಳಿಗೆ ಇಲಿಗಳನ್ನು ಬೇಟೆ ಮಾಡುವ ಶಕ್ತಿ ಉಳಿದಿದೆಯೇ? ಇವರೆಲ್ಲರ ಮನೆ ಖಂಡಿತವಾಗಿಯೂ ಈಗ ಇಲಿಗಳ ಸಾಮ್ರಾಜ್ಯವಾಗಿರುತ್ತದೆ. ಓಡಾಡಲು ಕಷ್ಟವಾಗುವಷ್ಟು ಮೈ ದಪ್ಪಗಾಗಿರುವ ಈ ಬೆಕ್ಕುಗಳನ್ನು ಒಂದು ದಿನ ಇಲಿಗಳೇ ಮುಕ್ಕಿ ತಿಂದು ಹಾಕಿದರೂ ಆಶ್ಚರ್ಯವಿಲ್ಲ. ಏನಂತೀರಾ ಮಹಾಪ್ರಭು? ನನ್ನ ಮಾತು ಸತ್ಯವಲ್ಲವೇ ಎಂದು ಕೇಳಿದ ರಾಮಕೃಷ್ಣ. ಈಗ ಸಭಾಸದರುಗಳೆಲ್ಲರ ಮುಖ ಇಂಗು ತಿಂದ ಮಂಗನಂತಾಯಿತು. ಅವರ ಹೆಮ್ಮೆ ಗರ್ವಗಳೆಲ್ಲ ದರ್ಪಗಳೆಲ್ಲ ಇಳಿದು ಹೋದವು. ತೆನಾಲಿ ರಾಮಕೃಷ್ಣ ಹೇಳಿದಂತೆ ಅವರುಗಳ ಮನೆಯೆಲ್ಲ ನಿಜವಾಗಿಯೂ ಇಲಿಗಳ ಸಾಮ್ರಾಜ್ಯವಾಗಿ ಅವುಗಳ ಕಾಟ ತಡೆಯಲು ಅಸಾಧ್ಯವಾಗಿತ್ತು. ಭಲೇ ತೆನಾಲಿರಾಮ, ಭಲೇ ತೆನಾಲಿ ರಾಮಕೃಷ್ಣರೇ, ನಿಮ್ಮ ಚತುರತೆಗೆ ಸಾಟಿಯೇ ಇಲ್ಲ. ಇಷ್ಟು ಸಾಮಾನ್ಯ ವಿವೇಕವನ್ನು ತೋರದೆ ಬಹುಮಾನದ ಆಸೆಯಿಂದ ಹಸು ಕರೆದ ಎಲ್ಲ ಹಾಲನ್ನು ಕುಡಿಸಿ ಕೊಬ್ಬಿಸಿ ಬೆಳೆಸಿದವರಿಗೆಲ್ಲ ಬಹುಮಾನ ಸಿಗಬೇಕಾದದ್ದು ನಿಮಗೆ ರಾಮಕೃಷ್ಣರೇ, ನಿಮಗೆ ಎಂದು ಹೇಳಿ ಏನನ್ನುತ್ತೀರಿ ಸಭಾಸದರೇ ಎಂದು ಆಸ್ಥಾನದವರನ್ನು ಕೇಳಿದ ಕೃಷ್ಣದೇವರಾಯ. ರಾಮಕೃಷ್ಣನ ಚಾತುರ್ಯ, ಸಾಮಾನ್ಯ ಜ್ಞಾನ, ವಿವೇಕದ ಮುಂದೆ ತಾವೆಷ್ಟು ಮೂರ್ಖರಾದೆವು ಎಂದು ಅರ್ಥವಾಗಿದ್ದ ಆಸ್ಥಾನಿಕರು ಯಾರೊಬ್ಬರೂ ರಾಜನ ತೀರ್ಪನ್ನು ವಿರೋಧಿಸುವ ಧೈರ್ಯ ಮಾಡಲಿಲ್ಲ. ಎಲ್ಲರೆದುರಿಗೆ ರಾಜ ಕೃಷ್ಣದೇವರಾಯ ತೆನಾಲಿ ರಾಮಕೃಷ್ಣನನ್ನು ಯಥೇಚ್ಛವಾಗಿ ಬಹುಮಾನಿಸಿ ಸನ್ಮಾನಿಸಿದ.
ಹೇಗಿದೆ ಕತೆ? ಅಪಾರವಾದ ಬುದ್ಧಿ ವಿದ್ವತ್ತಿನ ಜೊತೆಗೆ ಸಾಮಾನ್ಯ ಜ್ಞಾನವೂ ಇಲ್ಲದಿದ್ದರೆ ಸಭಾಸದರಂತೆ ಮೂರ್ಖರಾಗುವುದು ಖಂಡಿತ ಅಲ್ಲವೇ ಮಕ್ಕಳ?